नमस्कार, आप देख रहे हैं 4 टीवी न्यूज। मैं हूं आपके साथ आरुषि सिंह। तो आइए नजर डालते खबर की ओर। कर्नाटक के विजयपुर शहर से बड़ी खबर सामने आई है। कर्नाटक के परिवहन मंत्री रामलिंगा रेड्डी ने विजयपुर शहर के लिए 27 नई बसों का उद्घाटन किया। यह कार्यक्रम कांग्रेस पार्टी द्वारा आयोजित किया गया था, जिसमें पहली बार शहर के विधायक बसवान गौड़ा पाटिल यातनाल भी शामिल हुए। उद्घाटन के बाद आयोजित प्रेस कॉन्फ्रेंस में परिवहन मंत्री रामलिंगा रेड्डी ने बताया कि पूरे कर्नाटक में कुल 142 नई बसों का उद्घाटन किया गया, जिनमें से 27 बसें विजयपुर शहर को दी गई हैं। उन्होंने यह भी कहा कि आने वाले वर्ष में और नई बसें उपलब्ध कराई जाएंगी, जी हां, जिससे आम जनता को बेहतर परिवहन सुविधा मिल सके। कार्यक्रम के दौरान मंत्री एमबी पाटिल ने विजयपुर शहर के विधायक यातनाल और परिवहन मंत्री रामलिंगा रेड्डी को शुभकामनाएं। हालांकि पूरी प्रेस कॉन्फ्रेंस के दौरान विधायक बसवान गौड़ पाटिल यातनाल चुप्पी साधे नजर आए। बसवन गौड़ पाटिल यातनाल चुप्पी साधे नजर आए। ಆಮೇಲೆ ಎಲೆಕ್ಟ್ರಿಕ್ ಬಸ್ಸಸ್ ಗುಲ್ಬರ್ಗಾಗೆ 100 ಬರುತ್ತೆ, ಬಿಜಾಪುರಕ್ಕೆ 75 ಬರುತ್ತೆ, ಮತ್ತೆ ಬಳ್ಳಾರಿಗೆ 50 ಬರುತ್ತೆ. 225 ಬಸ್ ಎಲೆಕ್ಟ್ರಿಕ್ ಬಸ್ಸಸ್ ಬರುತ್ತೆ. ಯಾರು ಮಾತಾಡೋದಿಲ್ಲ ಅಂದ್ರೆ ಧನ್ಯವಾದ ಹೇಳ್ಬೇಕು. ಪ್ರಶ್ನೆ ಕೇಳ್ತೀವಿ ಸರ್. ಕೇಳಿ ಸರ್, ಈಗ HSRP ಸ್ಟಾರ್ಟ್ ಮಾಡಿದ್ಮೇಲೆ ಈಗ HSRP ಏನಾಯ್ತು, ಕೆಲವರು ಬಹಳ ಆದ್ಯತೆ ಮೇಲೆ ಮಾಡ್ಕೊಂಡ್ಬಿಟ್ರು. ಈಗ ಅದು ಅಲ್ಲಿವರೆಗೆ ಮುಗಿದೋಯ್ತು, ಮಾಡಿದವ್ರಿಗೂ ಅವ್ರು ಫೈನ್ ಮಾಡ್ತೀರಾ ಅಂತ ಹೇಳ್ತೀರಾ, ಫೈನ್ ಆಗ್ತಾ ಇದ್ರೆ ಅದು ಮುಂದುವರಿತಲ್ಲ. ವಾಟ್ ಇಸ್ ದ ಸ್ಟೇಟಸ್ ಆಫ್ HSRP? ಇದು ಕೇಂದ್ರ ಸರ್ಕಾರದ ನೀತಿ ಅಂತ ಇಡೀ ದೇಶದಲ್ಲಿ ಮಾಡಿರೋ ಡೈರೆಕ್ಷನ್ಸ್. ಕೇಂದ್ರ ಸರ್ಕಾರ ಅದು ಒಳ್ಳೆ ಉದ್ದೇಶನೇ ಮಾಡಿದ್ದಾರೆ. HSRP ನಂಬರ್ ಪ್ಲೇಟ್ ಇದ್ರೆ ಅದ್ರ ಎಲ್ಲ ಮಾಹಿತಿ ಮತ್ತೆ ಎಲ್ಲಿ ಏನು ಸಂಬಂಧ ಇದೆ, ಏನೇ ಗಂಟೆ ಆಗಬೇಕು ಮಾಹಿತಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಇದೇನ್ ಮಾಡಿದ್ದಾರೆ, ಫೋರ್ಸ್ ಮಾಡೋದು ಸುಮಾರು ವರ್ಷ ಆಯ್ತು. ವಕೀಲರು ಕೂಡ ಡೇಟ್ ಬಂದಾಗೆಲ್ಲ ಹೋಗಿ ವಾದ ಮಾಡ್ತಾರೆ. ಅದು ಪೆಂಡಿಂಗ್ ಇರೋದ್ರಿಂದ ನಾವು ಅದು ಒಳ್ಳೆ ಕಾರ್ಯಕ್ರಮ, ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ. ಈಗ ಓಲ್ಡ್ ಬಸ್ಗಳು ದೆಹಲಿ ಆ ಭಾಗದವೆಲ್ಲ ವೆಹಿಕಲ್ ಗಳ ರಾಜ್ಯಕ್ಕೆ ತಂದು ಮಾರಾಟ ಮಾಡ್ತಾರೆ ಅಂತ ಹೇಳಿ ಆ ತರ ಜಾಲ ಜಾಸ್ತಿ ಆಗಿದೆ. ಎಲ್ಲಿ ಈ 15 ವರ್ಷದವರೆಗೂ ಕೂಡ ಕೇಂದ್ರ ಸರ್ಕಾರದ ನೀತಿ ಅಂತೆ 15 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. 15 ವರ್ಷಕ್ಕೆ ಮುಂಚೆ ಯಾಕೆ ತಂದು ಮಾಡಿದ್ರು ನಾವೇನ್ ಮಾಡಕ್ಕಾಗಲ್ಲ. ಈ ನಾವು ಅಷ್ಟೇ ತಗೊಂಡೋಗಿ ನಮ್ಮ ಕಡೆ ತಮಿಳ್ನಾಡಲ್ಲಿ ತಗೊಂಡೋಗ್ತಾರೆ ಅಥವಾ ಕೇರಳದ ತಗೊಂಡೋಗ್ತಾರೆ, ನಾವೇನ್ ಮಾಡಕ್ಕಾಗುತ್ತೆ. 15 ವರ್ಷ ಆದ್ಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಪ್ರೈವೇಟ್ ಅದು ಸರ್ಕಾರದ ವೆಹಿಕಲ್ಸ್ 15 ವರ್ಷ ಆದ್ಮೇಲೆ ಓಡಿಸೋವಾಗೆ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ಗೆ ಅವ್ರು ಇರ್ಲಿಲ್ಲ. ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಪ್ರೈವೇಟ್ ಅವರಿಗೆ 5 ವರ್ಷಕ್ಕೆ ಅವಕಾಶ ಮಾಡ್ಕೊಟ್ಟಿದೆ. 5 ವರ್ಷ ಅಂದ್ರೆ ಗಾಡಿ ಸುಸ್ಥಿತಿಲಿ ಇರಬೇಕು, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು. ಆ ತರ ಇದ್ರೆ 5 ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಪೀರಿಯಡ್ ಸಿಕ್ಕಿದೆ. ಅದು ನೀವು ಈಗ ರೋಡ್ಗಳು ನೀವು ಹೆಚ್ಚಿಗೆ ಸಮಸ್ಯೆ ಏನು ಅಂದ್ರೆ ಈಗ ರೂರಲ್ ಬಸ್ ಓಡಿಸಕ್ಕೆ ಹಿಂಜರಿತಾ ಇದ್ದಾರೆ. ಈಗ ಹಿಂದಿನ ದಿನಗಳಿಗೆ ಅಂದ್ರೆ ನಾವು 4-5 ವರ್ಷ ಅಂತಲ್ಲ, 10, 20, 30, 40 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ರಸ್ತೆಗಳು ದೇಶದಲ್ಲಿ, ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಕೆಲವು ಮನೆ ವಿಪರೀತ ಮಳೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಮಾಡುವಂತ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ. ಈಗ KSRTC ನೌಕರರು ಅನೇಕ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕಳೆದ 3 ವರ್ಷದಿಂದ ಹೋರಾಟ ಮಾಡಿದ್ರು. ಇದುವರೆಗೂ ಅದಕ್ಕೆ ಏನು ಸಮಸ್ಯೆ ಏನು ಅಂದ್ರೆ 4 ವರ್ಷಕ್ಕೆ ಒಂದ್ಸಲಿ ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿಯಾಗಿದ್ದಾಗ ವೇತನ ಪರಿಷ್ಕರಣೆ ಸೆಪ್ಟೆಂಬರ್ ಅಲ್ಲಿ ಆಗಿತ್ತು. ಅದನ್ನ ನಾವು ಜಾರಿ ತಂದ್ವಿ. 12% ಇರಬೇಕು ಹೆಚ್ಚು ಕೊಟ್ಟು ನಾವು ಅದನ್ನ ಸೆಪ್ಟೆಂಬರ್ ಅಲ್ಲಾದ್ರೂ ಕೂಡ 1/1/16 ಅಂತ ನಾವು ನೋಟಿಫಿಕೇಶನ್ ಮಾಡಿದ್ವಿ. 20ರಲ್ಲಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಕೊರೋನಾ ಇತ್ತು, 21 ಕೊರೋನಾ ಇತ್ತು, 22, 23ರಲ್ಲಿ ಫೈನಲ್ ಆಗಿ ಬೊಮ್ಮಾಯಿ ಸರ್ಕಾರ ಇದ್ದಾಗ 17/3/23 ಜಾರಿ ಬರುತ್ತೆ ಅಂತ ಅವ್ರು ಆದೇಶ ಮಾಡಿದ್ರು. ಅವ್ರೇನ್ ಮಾಡ್ಬೇಕಾಗಿತ್ತು, 1/1/21 ಅಂತ ರೆಟ್ರಾಸ್ಪೆಕ್ಟಿವ್ ಮಾಡ್ಬೇಕಾಗಿತ್ತು. ಮಾಡ್ಲಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ರು. ಪ್ರಾಸ್ಪೆಕ್ಟಿವ್ ಯಾಕೆ ಮಾಡಿದ್ರು ಅಂದ್ರೆ ಆ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನ ಕೊಟ್ಟಿದ್ರು, ಸ್ಯಾಲರೀಸ್ ಕೊಟ್ಟಿದ್ರು, ಮತ್ತೆ ಡೀಸೆಲ್ಗೆಲ್ಲ ಕೊಟ್ಟಿದ್ರು. ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ಅನ್ಸುತ್ತೆ.
ಅದೇನಾಗಿದೆ ಟೆಕ್ನಿಕಲ್ ಆಗಿ ಒಂದು 17/3/23 ಬರುತ್ತೆ ಅಂತ ಹೇಳಿ ಸರ್ಕಾರದ ವಾದ. ಅವ್ರು ಇಲ್ಲ 4 ವರ್ಷಕ್ಕೊಮ್ಮೆ ಮಾಡ್ಬೇಕು ಅಂತ ಅವ್ರದ್ದು 3-4 ಸಲ ಸಿಎಂ ಜೊತೆ ಮೀಟಿಂಗ್ ಆಯ್ತು. ನಾನು ಮೊನ್ನೆ ಮೀಟಿಂಗ್ ಮಾಡಿದೆ, 14ನೇ ತಾರೀಕು ಚರ್ಚೆ ಮಾಡಿದ್ದೀನಿ. ಈಗ ಮಾಡಿ ಸಿಎಂ ಹತ್ರ ಫೈನಲ್ ಆಗಿ ಹೋಗಿ ಕೂತು ಮಾತಾಡ್ತೀನಿ. ಆಮೇಲೆ ನಮ್ಮಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ಇವರು ನೌಕರರಿದ್ದಾರೆ. ಅದ್ರ 190% ಡ್ರೈವರ್ಸ್, ಕಂಡಕ್ಟರ್ಸ್, ಮೆಕ್ಯಾನಿಕ್ಸ್ ಅವರೆಲ್ಲ ಪಾಪ ಶ್ರಮ ಪಟ್ಟು ಕೆಲಸ ಮಾಡುವಂಥವ್ರು. ಅವರೆಲ್ಲ ಶ್ರಮ ಪಟ್ಟು ಕೆಲಸ ಮಾಡಿದ್ರಿಂದಾನೆ ಈಗೆಲ್ಲ 75 ಲಕ್ಷನ ಓಡಾಡ್ತಾ ಇದ್ದಂತ ಬಸ್ಸುಗಳಲ್ಲಿ ಈಗ 1,10,00,000 ಓಡಾಡ್ತಾ ಇದ್ದಾರೆ. ಅದೆಲ್ಲ ಮುಖ್ಯಮಂತ್ರಿಗಳ ಹತ್ರ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ಸರ್ ಸ್ಯಾಲ್ರಿ. ಇಷ್ಟೆಲ್ಲ ಹೋರಾಟ ಸ್ಯಾಲ್ರಿ ಮಾಡಿದ್ರು ಸಮಸ್ಯೆ ಇಲ್ಲ. ಸ್ಯಾಲ್ರಿಗೆ ಅಲ್ಲ ಸರ್, ಈಗ ಸ್ಯಾಲ್ರಿ ಯಾವ ಸಮಸ್ಯೆನೇ ಇಲ್ಲ. 1ನೇ ತಾರೀಕು ಅದೇ ಡೇಟ್ ಫಿಕ್ಸ್ ಆಗಿರುತ್ತೆ, ಡೇಟ್ ಕರೆಕ್ಟ್ ಆಗಿ ಕೊಡ್ತಾರೆ. ವೇತನ ಪರಿಷ್ಕರಣೆ ನಾನು ಹೇಳ್ದಲ್ಲ, ಈಗ 23ರಲ್ಲಿ ಮಾಡುವಾಗ ರೆಟ್ರಾಸ್ಪೆಕ್ಟಿವ್ ಮಾಡ್ಬೇಕಾಗಿತ್ತು. ಒಂದು 22 ಜಾರಿ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಅವ್ರೇನ್ ಮಾಡಿದ್ರು 17/3/23 ಜಾರಿ ಅಂತ ಮಾಡ್ಬಿಟ್ರು. ಇದು ಟೆಕ್ನಿಕಲ್ ಆಗಿ ಸ್ವಲ್ಪ ಸಮಸ್ಯೆ. ಅದು ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಯಾರಿಗೂ ಹೇಳ್ದೇನೆ ಮುಷ್ಕರ ಆರ್ಟಿಒ ಕಚೇರಿಗಳು ಬೇಕಾದಷ್ಟು ಇದೆ. ಅವ್ರು ಡ್ರೈವಿಂಗ್ ಟೆಸ್ಟ್ ಇದು ಇದೆ, ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ, ಅದು 45 ಇದೆ. ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ, ನಮ್ಮಲ್ಲಿ ಇದ್ದಷ್ಟು. ಇದು 35 ಉದ್ಘಾಟನೆ ಆಗ್ಬೇಕು. ಎಲ್ಲ ಒಂದೇ ದಿನ ವಿಧಾನಸೌಧದಲ್ಲಿ ಮಾಡ್ತೀವಿ. ಆರ್ಟಿಒ ಕಚೇರಿಗಳು ಇದು ಹೊಸ ಕಚೇರಿಗಳು ಮಾಡಬೇಕಾಗಿದ್ರೆ ಅದಕ್ಕೆ ಕೆಲವು ಗೈಡ್ಲೈನ್ಸ್ ಇರುತ್ತೆ. ಅದ್ರ ಪ್ರಕಾರ ನಮ್ಗೇನ್ ಮನವಿ ಬರುತ್ತೆ ಅದ್ರ ಪ್ರಕಾರ ಮಾಡ್ತಾರೆ. ಅದನ್ನೇ ಮಾತಾಡಿದ್ದೀವಿ. ಈ ಮಾತಾಡೋದ್ರಲ್ಲಿ ಅಲ್ಲ ಸರ್, ಅಂದ್ರೆ ಅವ್ರಿಗೆ ಸರ್ ಅವ್ರು ಏನಾಗ್ತಾ ಇದೆ, ಬರೀ ಪರಿಷ್ಕರಣೆ ಮಾಡಿ ಅಂದ್ರೆ ಈ ಬಾರಿ ಯಾವುದೇ ರೀತಿಯ ಮುನ್ಸೂಚನೆ ನೀಡದೇ ಮುಷ್ಕರ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ನಾಳೆ ದಿಢೀರ್ನ ಮಾಡಿದ್ರೆ ತೊಂದರೆ ಆಗುತ್ತಲ್ಲ, ಆದ್ರೆ ಸರ್ಕಾರ ಯಾವುದೇ ದಿಟ್ಟ ನಿರ್ಧಾರ ತಗೊಳ್ತಾ ಇಲ್ಲ. ರೀತಿ ಈಗ ತಪ್ಪು ಯಾರದಪ್ಪ? 17/3/23 ಜಾರಿ ಬರುತ್ತೆ ಅಂತ ಯಾರು ಮಾಡಿದ್ರು? ಈಗ ಅವ್ರು ಮಾಡಿದ ತಪ್ಪಿಗೆ ನಾನ್ ಮಾಡ್ಲಿಲ್ಲ, ಅದು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದ್ದಾರೆ. ಅವರು 1/1/21 ಮಾಡ್ಬೇಕಾಗಿತ್ತು. ಅದನ್ನೇ ನಮ್ಮ ಯೂನಿಯನ್ ಲೀಡರ್ಸ್ ಮಾಡೋದು. ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಹೇಳಿದ್ನಲ್ಲ, ಈ ಬಾರಿ ಪರಿಹಾರ ಸಿಗುತ್ತಂತ ಸರ್? ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸರ್, ಪತ್ರಕರ್ತರ ಪರವಾಗಿ ಒಂದು ಪ್ರಶ್ನೆ ಇದೆ. ನಾವು ಸರ್ಕಾರದಿಂದ ಮಾಧ್ಯಮದಲ್ಲಿ ರಿಪೋರ್ಟರ್ಗಳಿಗೆ ಒಂದು ಬಸ್ ಪಾಸ್ ಹೋಗಿದೆ. ಅದ್ರ ಸಮಸ್ಯೆ ಏನಂದ್ರೆ ಎಲ್ಲರೂ ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು, ಆದ್ರೆ ಪತ್ರಕರ್ತರು ಮಾತ್ರ ಆನ್ಲೈನ್ ಬುಕ್ ಮಾಡಕ್ ಆಗೋದಿಲ್ಲ. ವಿ ಹ್ಯಾವ್ ಟು ಗೋ ದೇರ್, ಅಲ್ಲಿ ಹೋಗಬೇಕು. ಆನ್ಲೈನ್ ಮಾಡುವಂತ ಏನಾದ್ರು ಮಾಡಿ, ಯಾಕೆ ಅದು ಆನ್ಲೈನ್ ಮಾಡಕ್ ಆಗೋದಿಲ್ಲ? ಅದನ್ನ ಒಂದು ಬಗೆಹರಿಸ್ಬಿಟ್ರೆ ಬಹಳ ಅನುಕೂಲ ಆಗ್ತೈತಿ. ಅಂದ್ರೆ ಕಂಪಲ್ಸರಿ ನಾವು ಬಸ್ ಸ್ಟ್ಯಾಂಡ್ ಹೋಗಿನೇ ಬುಕ್ ಮಾಡ್ಬೇಕಾಗುತ್ತೆ. ಇಲ್ಲ ಮಾತಾಡ್ತೀವಿ ಇಲ್ಲಿ ಸರ್ಕಾರ ನೀವು ಏನಾಗುತ್ತೆ, ಶಕ್ತಿ ಇದೆ ಎಷ್ಟು ಬರ್ಬೇಕು ಅಂತ ಕೇಳ್ತಾರೆ. ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಕೇಳೋದೇ ಇಲ್ಲ. ಶಕ್ತಿಯಿಂದ ಬರ್ಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ 5,800 ಬಸ್ ಎಷ್ಟು ದುಡ್ಡು ಕೊಟ್ಟಿರ್ಬೇಕು 2 ವರ್ಷದಲ್ಲಿ? ಈಗ 2,000 ಬಸ್ಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು, ಅದಕ್ಕೆ ಎಷ್ಟು ದುಡ್ಡು ಆಯ್ತು? ಆಮೇಲೆ 4,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಯಾವುದು ಹಿಂದಿನ ಸರ್ಕಾರದಲ್ಲಿ. ಹಾಗೆ ನಾವು ಇದು PF ಗ್ರಾಚ್ಯುಟಿ ಯಾವ್ದು ಕೊಟ್ಟಿರ್ಲಿಲ್ಲ. 2,000 ಕೋಟಿ ನಮ್ಗೆ ಸಾಲವಾಗಿ ಕೊಟ್ಟು ಸರ್ಕಾರನೇ ತೀರಿಸ್ತಾ ಇತ್ತು. ಇದೆಲ್ಲ ಸರ್ಕಾರ ಕೊಟ್ಟು ಆಮೇಲೆ 800 ಕೋಟಿ ನಮ್ಗೆ ಇದೆಲ್ಲ ಈ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇದೆಲ್ಲ ಇರುತ್ತಲ್ಲ, ಟ್ಯಾಕ್ಸ್ ಅದೆಲ್ಲ ಎಕ್ಸೆಪ್ಷನ್ ಕೊಟ್ಟು ಸರ್ಕಾರ ಕೊಟ್ಟಿದ್ದೀನಿ ಹೇಳೋದಿಲ್ಲ. ನೀವು ಬಾಕಿ ಇರೋದನ್ನೇ ಕೇಳ್ತೀರ. ಸರ್, ಶಕ್ತಿ ಯೋಜನೆಯಿಂದ ಎಷ್ಟು ಬಾಕಿ ಉಳಿದಿದೆ ಸರ್ ಸರ್ಕಾರದಿಂದ ಬರೋದು? ಬಂದಿತ್ತಲ್ಲ ಪೇಪರ್, ಎಲ್ಲ ಪೇಪರ್ ಅದು ಎಷ್ಟಿದೆ ಸರ್ ನಿಮ್ ಬಾಯಿಂದ ಕೇಳೋಣ? 4,000 ಇದೆ. ಆಮೇಲೆ 5,800 ಬಸ್ ತಗೊಳ್ಳೋದಕ್ಕೆ 2,400 ಕೋಟಿ ಕೊಟ್ಟರು. ಈಗ 2,000 ಬಸ್ ತಗೊಳ್ಳೋದಕ್ಕೆ ಒಂದು 900 ಕೋಟಿ ಮೇಲಾಗುತ್ತೆ, ಅದು ಕೊಟ್ಟಿದ್ದಾರೆ. ಆಮೇಲೆ 2,000 ಕೋಟಿ ನಮ್ಗೆ ಸರ್ಕಾರ ಸಾಲ ನಮಗೆ ಕೊಡಿಸಿ ಅವರೇ ತೀರಿಸ್ತಾ ಇದ್ದಾರೆ ಅಲ್ವಾ? ಶಕ್ತಿ ಯೋಜನೆ ಯಾವುದೇ ತೊಂದರೆ ಆಗಿಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದೆ. ನಮ್ಗೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಮ್ಗೆ ಅನುದಾನ ನಮ್ಗೆ ಏನ್ ಬಾಕಿ ಇದೆ ಕೊಟ್ರೆ ನಾವು ಇನ್ನೂ ಈಗ ತಾಳವರು ಪಾಟೀಲ್ ಹೇಳಿದ್ರಲ್ಲ, ಬಸ್ ಸ್ಟ್ಯಾಂಡ್ಗಳು ಇದೆಲ್ಲ ಹಾಕ್ಬೇಕು ಅಂತ, ಅದೆಲ್ಲ ಕೂಡ ಮಾಡಕ್ ಅನುಕೂಲ ಆಗುತ್ತೆ. ಸರ್, ಸ್ಟೇಟ್ ಟ್ಯಾಕ್ಸ್ ಉಳ್ಸೋಕಂತ ಹೇಳಿ ಸಾಮಾನ್ಯವಾಗಿ ಪಾಂಡಿಚೇರಿ ಅಥವಾ ಹೊರ ರಾಜ್ಯದಿಂದಾಗಲೇ ಸ್ಟೇಟ್ ಟ್ಯಾಕ್ಸ್ ಕಡಿಮೆ ಇದೆ ಅಂತ ಹೇಳಿ ಬರ್ತಾರೆ. ಸೊ ಇದರಿಂದ ಏನಾಗ್ತೈತಿ, ಒಂದು ಅವರು ಅನಿವಾರ್ಯ ನಮ್ಮದು 3-4 ಲಕ್ಷ ಉಳಿತೈತೆ ಅಂತ ಹೇಳ್ತಾರೆ. ಸೊ ಆದ್ರೆ ರಾಜ್ಯದಲ್ಲಿ ಬಂದ್ರೆ ಯು ಹ್ಯಾವ್ ಟು ಪೇ ಮೋರ್ ಟ್ಯಾಕ್ಸ್ ಅಂತ. ಸೊ ಇಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ರಾಜ್ಯಕ್ಕೂ ಅನುಕೂಲ ಆಗತ್ತೆ, ಜನರಿಗೂ ಅನುಕೂಲ ಆಗತ್ತಲ್ಲ. ಆ ರೀತಿ ಎಲ್ಲಿ ಕಡಿಮೆ ಇತ್ತು ಅದ್ರಲ್ಲಿ ಬಸ್ಸಸ್ಸು ಕಾರು ಎಲ್ಲ ಹೋಗಿ ಮಾಡ್ತಾ ಇತ್ತು.
ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನೀವು ಯಾವ ರಾಜ್ಯದಲ್ಲಿ ಬಸ್ ಹೋಗುತ್ತೆ ಆ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಆದೇಶ ಮಾಡ್ತೀವಿ. ಇಷ್ಟು ದಿವಸ ನಾವು ಏನು ನಡೆಯುತ್ತಲ್ಲ ಅದೆಲ್ಲ ಹೋಗುತ್ತೆ. ಚೆನ್ನೈ ಹೈಕೋರ್ಟ್ ಕೊಟ್ಟಿದೆ, ಆಮೇಲೆ ಕೇರಳ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನಾವು ಕೂಡ ಜಪ್ತಿ ಮಾಡ್ತಾ ಇದ್ದೀವಿ. ಅವರು ಬರ್ಕೊಟ್ಟು ಕೊಟ್ಟು ನಮಗೆ ಕೋರ್ಟ್ ವಿಧಾನದಲ್ಲಿ ಏನಾಗುತ್ತೆ ಅಂತ ಹೇಳಿ ಆ ಥರ ನಡೆಯಲ್ಲ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದ ಸರ್. ಒಂದು